ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿದೆ, ವಜಾ ಮಾಡಿದೆ ಸರ್ ಸಿದ್ದರಾಮಯ್ಯ ಅವರ ಅರ್ಜಿಯನ್ನು. ನೋಡಿ, ಪ್ರಾಸಿಕ್ಯೂಷನ್ಗೆ ಅಂತಕ್ಕಂಥದ್ದಲ್ಲ, ತನಿಖೆ ಮಾಡಲಿಕ್ಕೆ ಅಡ್ಡಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಹುಶಃ ಕೊಟ್ಟಿರ್ಬೋದು. ಯಾಕಂದರೆ ನಾನು ವೇದಿಕೆಯಲ್ಲಿದ್ದೆ, ಮೂಲವಾಗಿದ್ದಂಥದ್ದು ತನಿಖೆನೇ ಆಗಿಲ್ಲ. ತನಿಖೆನೇ ಆಗದಿರಾ ಪ್ರಾಸಿಕ್ಯೂಷನ್ ಪ್ರಶ್ನೆ ಎಲ್ಲಿ ಬರ್ತದೆ? ಪ್ರಾಥಮಿಕವಾಗಿ ಪ್ರೈಮಾ ಫೇಶಿಯಾ ಎನ್ಕ್ವೈರಿ ಆಗಬೇಕು. ಈಗ ಬೇರೆಯವ್ರ ಕೇಸಲ್ಲಿ ಈಗ ಲೋಕಾಯುಕ್ತ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರೆ ರಾಜ್ಯಪಾಲರು ಕ್ಷುಲ್ಲಕ ಕಾರಣಗಳಿಟ್ಟು ವಾಪಸ್ ಕಳಿಸ್ತಾ ಇದ್ದಾರೆ, ಅದು ಪ್ರಾಸಿಕ್ಯೂಷನ್ಗೆ ಅನುಮತಿ. ದಿಸ್ ಈಸ್ ಓನ್ಲಿ ಫಾರ್ ಎನ್ಕ್ವೈರಿ. ಈಗ ಏನಾಗಿರ್ತಕ್ಕಂಥದ್ದು ತನಿಖೆ ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ಕೋರ್ಟಲ್ಲಿ ಆದೇಶ ಆಗಿರ್ಬೋದು ಅಂತಕ್ಕಂಥದ್ದು ನನ್ನ ಗ್ರಹಿಕೆ. ಯಾಕೆಂದರೆ ಪೂರ್ತಿ ಅದರ ಏನೇನು ಇವತ್ತು ವಾದ ವಿವಾದಗಳು, ಏನೇನು ನಾವು ಕಾನೂನು ಚೌಕಟ್ಟಿನಲ್ಲಿ ಏನೇನು ಪ್ರಶ್ನೆಗಳನ್ನು ಎತ್ತಿದ್ವಿ, ಬಹುಶಃ ಅದೆಲ್ಲ ಇದ್ದಿದ್ದು ಬರೀ ತನಿಖೆಗೆ. ಯಾಕೆಂದರೆ ಖಾಸಗಿ ಅವರು ಅದಕ್ಕೆ ಅನುಮತಿ ಕೇಳೋದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಪ್ರಿವೆನ್ಷನ್ ಆಫ್ ಕರೆಕ್ಷನ್ ಆ್ಯಕ್ಟ್ 17 ಸೆಕ್ಷನ್ 17A ಇರ್ತಕ್ಕಂಥ ವಿಚಾರದಲ್ಲಿ ನಾವು ಕೇಳಿರ್ತಕ್ಕಂಥದ್ದು. ಅದರಿಂದ ಇದು ಕಾನೂನಿನ ಹೋರಾಟ ಮುಂದುವರಿತದೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಡೀ ಪಕ್ಷ ಇವತ್ತು ಅವ್ರ ಮುಖ್ಯಮಂತ್ರಿಗಳ ಜೊತೆಲಿದ್ದೀವಿ. ಇದು ಸಂಪೂರ್ಣವಾಗಿ ಷಡ್ಯಂತ್ರ. ಇವತ್ತು ನೀವೇ ನೋಡ್ತಾ ಇದ್ದೀರಾ, ಬೇರೆ ಬೇರೆ ಅವರದ್ದು ಹಲವಾರು ಪ್ರಕರಣಗಳು ಯಾವ ರೀತಿ ಹೊರಗೆ ಬರ್ತಾ ಇದೆ ಅಂತಕ್ಕಂಥದ್ರಿಂದ ಇದು ಕೇವಲ BJP ಮತ್ತು JDSನವರ ರಾಜಕೀಯ ಕುತಂತ್ರದ ಒಂದು ಭಾಗ. ಅದರಿಂದ ಖಂಡಿತ ಇದು ನಾವು ಸೆಟ್ ಬ್ಯಾಕ್ ಅಂತಕ್ಕಂಥದ್ದಲ್ಲ. ಇವತ್ತು ಈ ನೆಲದಲ್ಲಿ ಕಾನೂನಿನ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಅವಕಾಶಗಳಿದ್ದಾವೆ. ಖಂಡಿತ ಇದನ್ನು ನಾವು ಕಾನೂನು ರೀತಿಯನ್ನು ಇದನ್ನು ಎದುರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ರಾಜ್ಯಪಾಲರ ಅರ್ಜಿಯನ್ನು ಎತ್ತಿ ಹಿಡಿದು ಅದರ ಅರ್ಥ ಏನಂತಿದ್ರೆ ಸಿದ್ದರಾಮಯ್ಯ ಅವರು ಈ ಪ್ರಕರಣದಿಂದ ಇದ್ದಾರೆ ಅನ್ನುವಂಥದ್ದು ಒಂದು ಸ್ಟೆಪ್ ಅಂತ ಹೇಳ್ತಾರೆ. ನೋಡಿಲ್ಲ, ಇಲ್ಲ, ಆ ರೀತಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ತನಿಖೆನೇ ಆಗಿಲ್ಲ, ಪ್ರೈಮರಿಲಿ ತನಿಖೆನೇ ಆಗಿಲ್ಲ. ತನಿಖೆನೇ ಆಗ್ದಿರಾ ನೀವು ಯಾವ ರೀತಿ ಹೇಳ್ತೀರಾ? ಈಗ ನಾನು ನಿಮ್ಮ ಮೇಲೆ ಯಾರ ಮೇಲೆ ಆರೋಪ ಮಾಡಿಬಿಟ್ರೆ ಅದು ಸತ್ಯ ಆಗ್ಬಿಡುತ್ತಾ? ತನಿಖೆ ಆಗಬೇಕು. ತನಿಖಾ ಸಂಸ್ಥೆ ಏನಾದರೂ ಇವರು ಅದರಲ್ಲಿ ಭಾಗಿಯಾಗಿದ್ದಾರೆ, ಇವರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ವರದಿ ಬಂದಾಗ ಮಾತ್ರ ಅವರು ಆರೋಪಿತರಾಗ್ತಾರೆ. ಬಿಟ್ಟರೆ ಯಾರೋ ಒಬ್ಬರು ಕೇವಲ ಆರೋಪ ಮಾಡಿದ ಮಟ್ಟಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಈಗ ನಾನು ಇಲ್ಲಿ ವೇದಿಕೆಯಲ್ಲಿದ್ದೆ, ನಾನು ಯಾವುದೂ ಫೋನನ್ನು ನಾನು ತೆಗೆದುಕೊಂಡಿಲ್ಲ. ನಾನು ಈಗ ಮಾಹಿತಿ ಇಲ್ಲ. ನಾನೀಗ ಈಗ ಆದ ತಕ್ಷಣ ನಾನೀಗ ಫೋನ್ ಮಾಡಿ ತಿಳ್ಕೊಳ್ತೇನೆ. ಆದರೆ ನನಗೆ ವಾಪಸ್ ಹೋಗಲಿಕ್ಕೆ ಫ್ಲೈಟ್ ಇರುವಂಥದ್ದು 7:30. ನಾನು ಬೈ ರೋಡ್ ಹೋಗೋಣ ಅಂತ ರಸ್ತೆ ಮುಖಾಂತರ ಹೋಗ್ಬೇಕಾದ್ರೂ ಸುಮಾರು 5 ಗಂಟೆ 5 ತಾಸು ಬೇಕಾಗ್ಬೋದು. ಅದರಿಂದ ನಾನೀಗ ಅದನ್ನು ಫೋನ್ ಮಾಡಿ ತಿಳ್ಕೊಳ್ತೇನೆ, ಏನು ಹೇಳ್ತಾರೆ, ಏನು ಸೂಚನೆ ಬರ್ತದೆ. ಖಂಡಿತ ಇದು ಅವರು ಎಲ್ಲರೂ ಮುಜುಗರ ತರಬೇಕು ಅಂತಕ್ಕಂಥ ದುರುದ್ದೇಶದಿಂದ ಈ ಎಲ್ಲ ಪ್ರಯತ್ನಗಳು ಮಾಡಿದ್ದಾರೆ. ಕಳೆದ ವರ್ಷ ಬಹುಮತದಿಂದ ಬಂದಂಥ ಸರ್ಕಾರವನ್ನು ನಿರಂತರವಾಗಿ ಅಧಿಕಾರ ಪಡೆದಂಥ ಒಂದು ಕ್ಷಣದಿಂದ ಕೂಡ ಈ ಸರ್ಕಾರ ಇರೋದಿಲ್ಲ, ಈ ಸರ್ಕಾರ ನಾವು ಬೀಳಿಸ್ತೇವೆ, ನಮ್ಮ ಸರ್ಕಾರ ಬರ್ತದೆ. ಕುಮಾರಸ್ವಾಮಿ ಅವರಂತೂ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ಮೇಲೆ ಪಾಪ ಅವ್ರು ನಿದ್ದೆನೇ ಮಾಡ್ತಾ ಇಲ್ಲ. ಅವರಿಗೆ ದೆಹಲಿಯಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ರು ಕೂಡ ಅವ್ರಿಗೆ ಯಾಕೋ ಸಮಾಧಾನ ಇಲ್ಲ. ಅವ್ರು ಏನಾದರೂ ಮಾಡಿ ಹಿಂಬಾಗಿಲಿಂದ ಬಂದು ಇಲ್ಲಿ ಅಧಿಕಾರ ಚಲಾಯಿಸಬೇಕು ಅಂತಕ್ಕಂಥದ್ದು ಅವರ ಕನಸು ಖಂಡಿತ ನನಸಾಗೋದಿಲ್ಲ. 136 ಜನ ನಾವೆಲ್ಲರೂ ಗಟ್ಟಿಯಾಗಿದ್ದೀವಿ. ಕಾಂಗ್ರೆಸ್ ಪಕ್ಷ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಹಿಂದೆ ಇದೆ, ಇಡೀ ಪಕ್ಷ ಅವರ ಹಿಂದೆ ಇದೆ. ಇರೋದ್ರಿಂದ ಇವತ್ತು ಇಡೀ ದೇಶದಲ್ಲಿ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರದ ರಾಜಕಾರಣದಿಂದ ಇವತ್ತು ಅದರಿಂದ ನಾವು ಧೃತಿ ಕೆಡ್ತಕ್ಕಂಥದ್ದಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.